ಬೆಳಗಾವಿಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಮಾರಾಮಾರಿಯೇ ಏರ್ಪಟ್ಟುಬಿಟ್ಟಿದೆ. ಗಂಡ ಹೆಂಡತಿ ಜಗಳದ ಬಗ್ಗೆ ರಾಜಿ ಪಂಚಾಯಿತಿಗೆ ಬಂದವರಿಗೆ ಗ್ರಾಮಸ್ಥರಿಂದ ಥಳಿತ. ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಗಂಡ ಹೆಂಡತಿ ಜಗಳದ ಬಗ್ಗೆ ಪಂಚಾಯಿತಿಗೆ ಬಂದಾಗ ಗಲಾಟೆ ನಡೆದಿರೋದು. ರಾಜ್ಯ ಸಂಧಾನಕ್ಕೆ ಅಂತ ಕರೆಸಿರ್ತಾರೆ, ಆವಾಗ ಒಂದಷ್ಟು ಜನ ಮುಖ್ಯಸ್ಥರು ಇರ್ತಾರೆ, ಅವ್ರ ಮುಂದೆನೆ ಗಲಾಟೆಗಳು ನಡೆದಿರೋದಲ್ಲದೆ ಈ ನ್ಯಾಯ ಪಂಚಾಯಿತಿ ಮಾಡಕ್ ಬಂದವ್ರಿಗೂ ಕೂಡ ಥಳಿತ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಿ ಪಂಚಾಯಿತಿಗೆ ಬಂದವರನ್ನ ಥಳಿಸಿ ಓಡಿಸಿದ ಗ್ರಾಮಸ್ಥರು. ಮಾರಾಮಾರಿಯೇ ನಡೆದು ಹೋಗ್ಬಿಟ್ಟಿದೆ. ಕೆಲ ಕಾಲ ಗೊಂದಲದ ವಾತಾವರಣ, ಗದ್ದಲದ ವಾತಾವರಣ ಅಲ್ಲಿ ನಡೆದಿರುವಂಥದ್ದು. ಗಂಡ ಹೆಂಡತಿ ಜಗಳದ ರಾಜ್ಯ ಪಂಚಾಯಿತಿಗೆ ಬಂದವರಿಗೇನೆ ಥಳಿಸ್ಬಿಟ್ಟಿದ್ದಾರೆ. ಪ್ರಕರಣದಲ್ಲಿ ಮೂವರನ್ನ ಈಗ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಡರಾತ್ರಿಯೇ ಸ್ಥಳಕ್ಕೆ ಡಿಸಿಪಿ ನಾರಾಯಣ ಬರಮನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು, ಯಾವಾಗ ಗ್ರಾಮಸ್ಥರೆಲ್ಲ ಒಂದ್ ಕಡೆ ಸೇರಿದ್ರು, ಇಲ್ಲಿ ಏನಾದ್ರೂ ಅಹಿತಕರ ಘಟನೆ ನಡೆದು ಬಿಡಬಹುದು ಏನೋ ಎನ್ನುವಂತಹ ಅಂದಾಜಿನ ಮೇಲೆ ಏನು ಆಗದಂತೆ ತಡೆಯುವಂತಹ ನಿಟ್ಟಿನಲ್ಲಿ ಸ್ಥಳಕ್ಕೆ ಡಿಸಿಪಿ ನಾರಾಯಣ ಬರಮನಿ ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಸದ್ಯಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. पायांची काय हालत. ಸಾಳುಂಕೆ ಇವರದು ತಂಗಿ ಆರೋಪಿ ನಂಬರ್ 2 ದೀಪಕ್ ಇವರ ಜೊತೆಗೆ 5 ವರ್ಷ ಮುಂಚೆ ಮದುವೆ ಆಗಿದೆ. ಆ ಮದುವೆನಲ್ಲಿ ಏನೋ ಸಂಘರ್ಷ ಆಗಿದೆ. ಆ ವಿಚಾರದಲ್ಲಿ ಮಾತುಕತೆ 14 ಫೆಬ್ರವರಿಗೆ ಆಗಿತ್ತು. ಅದು ಸರಿ ಆಗಿಲ್ಲ ಮತ್ತು ಇವರು ಇದರಲ್ಲಿ ಇರುವುದು ಆರೋಪಿಗಳು ಕೂಡ ಆರೋಪಿ ನಂಬರ್ 1 ರಿಂದ ಆರೋಪಿ 6 ವರೆಗೆ ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ, ಮುತ್ಯಾನಟ್ಟಿ ಮತ್ತು ಕಾಕ್ತಿ ಇವರದು ಹುಡುಗರು ಸೇರಿ ಇವರ ಪರಿವಾರದ ಮೇಲೆ ಹಲ್ಲೆ ಮಾಡಿದ್ದಾರೆ. 12 ಒಟ್ಟು ಆರೋಪಿ ಇದ್ದಾರೆ. ಅದರಲ್ಲಿ 7 ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ. ಅವರು ಯಾವ ಗಾಡಿಗಳಲ್ಲಿ ಬಂದಿದ್ದಾರೆ, ಆ ಕಾರ್ ಮತ್ತು ಮೋಟಾರ್ ಸೈಕಲ್ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಉಳಿದ ಆರೋಪಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ. ಕಡೆಗೆಯಿಂದ ಹೊಡೆದಿದ್ದಾರೆ ಮತ್ತು ಅಲ್ಲಿ ವೇಪನ್ ಕೂಡ ಸಿಕ್ಕಿದೆ. ಅಂದ್ರೆ ಜಗಳ ಶುರು ಆಯ್ತು, ಇದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ. ಇವರು ಈ ತರ ಗುಂಪು ಕಟ್ಕೊಂಡು ಅವರ ಮೇಲೆ ಹಲ್ಲೆ ಮಾಡಿ ಅವರ ಆರೋಪಿಗಳ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಗಂಡ ಹೆಂಡತಿ ಅದು ಈಗ ತನಿಖೆನಲ್ಲಿ ಗೊತ್ತಾಗ್ತದೆ. ಫಿರ್ಯಾದಿದಾರರು ಅವಿನಾಶ್ ಸಾಳುಂಕೆ ಇವರದು ತಂಗಿ ಆರೋಪಿ ನಂಬರ್ 2 ದೀಪಕ್ ಇವರ ಜೊತೆಗೆ 5 ವರ್ಷ ಮುಂಚೆ ಮದುವೆ ಆಗಿದೆ. ಆ ಮದುವೆನಲ್ಲಿ ಏನೋ ಸಂಘರ್ಷ ಆಗಿದೆ. ಆ ವಿಚಾರದಲ್ಲಿ ಮಾತುಕತೆ 14 ಫೆಬ್ರವರಿಗೆ ಆಗಿತ್ತು. ಅದು ಸರಿ ಆಗಿಲ್ಲ ಮತ್ತು ಇವರು ಇದರಲ್ಲಿ ಇರುವುದು ಆರೋಪಿಗಳು ಕೂಡ ಆರೋಪಿ ನಂಬರ್ 1 ರಿಂದ ಆರೋಪಿ 6 ವರೆಗೆ ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ, ಮುತ್ಯಾನಟ್ಟಿ ಮತ್ತು ಕಾಕ್ತಿ ಇವರದು ಹುಡುಗರು ಸೇರಿ ಇವರ